ಇದು ಕೇವಲ ಕಲ್ಲಿನ ದೇವಸ್ಥಾನವಲ್ಲ, ಭಕ್ತಿಯಿಂದ ಸೃಷ್ಟಿಯಾದ ಒಂದು ರಾತ್ರಿಯ ಪವಾಡ. ಕಾಟ್ನಾಯಕನಪುರದ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಚೋಳರ ಕಾಲದ್ದು. ಇತಿಹಾಸದ ಪ್ರಕಾರ ಚೋಳರು ಒಂದೇ ರಾತ್ರಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿ ಗಾಣದಲ್ಲಿ ಎಣ್ಣೆ ತೆಗೆದು ದೀಪ ಹಚ್ಚಿ ಸೂರ್ಯೋದಯದ ಮೊದಲೇ ಅಲ್ಲಿಂದ ತೆರಳುತ್ತಿದ್ದರಂತೆ. ತಲೆತಲಾಂತರದಿಂದ ನಡೆದು ಬಂದ ಈ ನಂಬಿಕೆ ಇಂದಿಗೂ ಇಲ್ಲಿನ ಜನರ ಉಸಿರಲ್ಲಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ 7 ಊರ ಹಬ್ಬ ನಡೆಯುತ್ತದೆ. ಗೊಲ್ಲಹಳ್ಳಿ, ಕಾಟ್ನಾಯಕನಪುರ, ದೊಡ್ಡಬೆಲೆ ಮತ್ತು ಹೆಮ್ಮಿಗೆಪುರ ಸೇರಿದಂತೆ 7 ಗ್ರಾಮಗಳ ಭಕ್ತಿಯ ಸಂಗಮವಿದು. ಹಬ್ಬದ ಮೊದಲ ಆರತಿ ಕಾಟ್ನಾಯಕನಪುರದ ಆಂಜನೇಯನಿಗೆ, ನಂತರ ಬಸವಣ್ಣನ ಪೂಜೆ ನಡೆದು ಅಕ್ಕ ತಂಗಿಯರಾದ ಕಬ್ಬಾಳಮ್ಮ ಮತ್ತು ಮಾರಮ್ಮ ದೇವಿಯರ ಅದ್ದೂರಿ ಸ್ವಾಗತ ನಡೆಯುತ್ತದೆ. ಬುಧವಾರ ಬಂತೆಂದರೆ ಇಡೀ ಜನಸಾಗರ ಹೆಮ್ಮಿಗೆಪುರದ ಕಡೆಗೆ ಹರಿಯುತ್ತದೆ. ಅಲ್ಲಿ ನಡೆಯುವ ಕೊಂಡದ ವೈಭವವನ್ನು ನೋಡಲು ಊರಿನ ಜನರಿಗೆ ಜಾಗ ಸಾಕಾಗುವುದಿಲ್ಲ. ಕಬ್ಬಾಳಮ್ಮ ಮತ್ತು ಮಾರಮ್ಮ ದೇವಿಯರ ದಿವ್ಯ ಅಲಂಕಾರ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಬೆಳಗಿನ ಜಾವದ ಈ ಕೊಂಡದ ಸೇವೆ ಮುಗಿದ ಮೇಲೆ ಗುರುವಾರ ಇಡೀ 7 ಹಳ್ಳಿಗಳು ಸಂಭ್ರಮಿಸುವ ಅದ್ದೂರಿ ಜಾತ್ರೆ ನಡೆಯುತ್ತದೆ. ನಂಬಿಕೆ ಪವಾಡವಾದಾಗ ಇಂತಹ ಪರಂಪರೆಗಳು ಅಜರಾಮರವಾಗುತ್ತವೆ. ನೀವು ಈ 7 ಊರ ಹಬ್ಬದ ಭಾಗವಾಗಿದ್ದರೆ ಅಥವಾ ಆಂಜನೇಯನ ಭಕ್ತರಾಗಿದ್ದರೆ ಕಮೆಂಟ್ ನಲ್ಲಿ ಜೈ ಹನುಮಾನ್ ಅಂತ ಬರೆಯಿರಿ ಮತ್ತು ಹೆಚ್ಚಿನ ದೈವಿಕ ಮಾಹಿತಿಗಾಗಿ ಫಾಲೋ ಮಾಡಿ. ಧನ್ಯವಾದಗಳು.